ನಾವು ಅವರಿಗೆ ಹೆಚ್ಚು ಸಹಾಯಗಳನ್ನು ಮಾಡಿ ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಆರ್ಥಿಕವಾಗಿ ಸದೃಢತೆಯನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತೇಳಿ ನಾನು ಅವರು ಕೂಡ ಭಾವಿಸಿದ್ದೇನೆ. ಆ ದೃಷ್ಟಿನಲ್ಲಿ ನನಗೆ ನಾವೆಲ್ಲ ಏನು MLA ಆಗ್ತೀವಿ ಅಂತ ನಾವೇನು ಅಂದ್ಕೊಂಡಿರಲಿಲ್ಲ, ಮಂತ್ರಿ ಆಗ್ತೀವಿ ಅಂತಲೂ ಏನು ಅಂದ್ಕೊಂಡಿರಲಿಲ್ಲ. ಜನರ ಆಶೀರ್ವಾದದಿಂದ, ಸಿದ್ದರಾಮಯ್ಯನವರಂಥ ಮುಖಂಡರುಗಳ ಆಶೀರ್ವಾದದಿಂದ ಇಲ್ಲಿನ ತನಕ ನಾವು ಬೆಳೆದು ಬಂದಿವಿ. ಮುಂದೆ ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೋ ಚುನಾವಣೆಗಳು ಬೇಡ ಅಂತಲೂ ಕೂಡ ಹೇಳ್ಬಿಟ್ಟಿದ್ದೀನಿ. ಆದರೆ ಜನರ ಸೇವೆ ಮಾಡೋದು ಮಾತ್ರ ನಾವು ನಿರಂತರವಾಗಿ ಎಲ್ಲಿನವರೆಗೂ ನನಗೆ ಪರಮಾತ್ಮ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿನವರೆಗೂ ಕೂಡ ಜನರ ಮಧ್ಯೆ ಇರ್ತೇನೆ. ಜನರಿಗೆ ಬೇಕಿರ್ತಕ್ಕಂಥ ಅನುಕೂಲಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಆ ಬಡವರ ಏಳಿಗೆಗೋಸ್ಕರ ನಾನು ಸದಾಕಾಲ ಶ್ರಮಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಯಲ್ಲಿ ಎಲ್ಲ ಮಕ್ಕಳು ದೊಡ್ಡ ವಿದ್ಯಾವಂತರಾಗಬೇಕು. ಆ ವಿದ್ಯೆಯನ್ನು ಕಲಿತಾಗ ಮಾತ್ರ ಅವರು ಮುಂದೆ ಸ್ವಾಭಿಮಾನದ ಬದುಕನ್ನು, ಸಮಾಜದಲ್ಲಿ ಗೌರವವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಗುಣಮಟ್ಟದ ವಿದ್ಯೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು. ಸರ್ಕಾರದಲ್ಲೂ ಕೂಡ ಇವತ್ತು ಮಹದೇವಪ್ಪನವರು ಇಲ್ಲೇ ಇದ್ದಾರೆ. ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮತ್ತು ಅವ್ರು ಬೇಕಿರ್ತಕ್ಕಂಥ ಅನುಕೂಲಗಳು ಎಲ್ಲವನ್ನು ಕೂಡ ಅವರು ಕೂಡ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾವಂತನಾಗಿ ಮಾಡಬೇಕು. ಎಲ್ಲ ಮಕ್ಕಳಲ್ಲೂ ಕೂಡ ಸಮಾನವಾದಂಥ ಬುದ್ಧಿಶಕ್ತಿ ಇರುತ್ತೆ. ಆ ಬುದ್ಧಿಶಕ್ತಿಯನ್ನು ಹೊರಹೊಮ್ಮಿಸ್ತಕ್ಕಂಥ, ಪ್ರತಿಭೆಯನ್ನು ಹೊರಹೊಮ್ಮಿಸ್ತಾ ಅವಕಾಶಗಳು ಮಕ್ಕಳಿಗೆ ಕೊಡಬೇಕು. ವಿದ್ಯೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ಸೋಮಾರಿಗಳು ಸೊತ್ತಾಗೋದಿಲ್ಲ, ಅದು ಸಾಧಕರ ಸೊತ್ತದು. ಯಾರು ವಿದ್ಯೆಯನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೋ ಸರಸ್ವತಿ ಅವ್ರಿಗೆ ಒಲಿತಾಳೆ ಅಂತಕ್ಕಂಥದ್ದಕ್ಕೆ ನೂರಾರು ಉದಾಹರಣೆ, ಸಾವಿರಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಆ ಒಂದು ದೃಷ್ಟಿಯಲ್ಲಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡೋಣ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಒಮ್ಮೊಮ್ಮೆ ಅನಿಸುತ್ತೆ, ಈ ನಿಮ್ಮನ್ನೆಲ್ಲ ನೋಡಿದಾಗ ನಾನೇನು ಸಂಪಾದನೆ ಮಾಡಿಲ್ಲ, ನಾನು ಸಂಪಾದನೆ ಮಾಡೋದು ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೆ. ಈ ಪ್ರೀತಿ ವಿಶ್ವಾಸವನ್ನ ನನ್ನ ಅಂತಿಮ ದಿನದವರೆಗೆ ಜನರಲ್ಲಿ ನಾನು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಯತ್ನ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನ್ನ ಅಂತಿಮ ದಿನದವರೆಗೂ ಕೂಡ ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ. ಎಂಥದೇ ಸಂದರ್ಭ ಇದ್ರೂ ಕೂಡ ನಾನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೇನೆ. ಅನ್ಯಾಯಕ್ಕೋಸ್ಕರ ಯಾವತ್ತೂ ಹೋರಾಟ ಮಾಡಿದವನು ಅಲ್ವೇ ಅಲ್ಲ. ನಾನು ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮುಂದಿನ ದಿನಗಳಲ್ಲೂ ಮಾಡ್ತೇನೆ. ನಿಮ್ಮೆಲ್ಲರ ವಿಶ್ವಾಸವನ್ನ ಮುಂದಿನ ದಿನಮಾನಗಳಲ್ಲಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾನು ಮಾಡೇ ತೀರ್ತೇನೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಯಾರೆಲ್ಲ ಸಂಘಟಕರು ಮತ್ತೆ ಎಲ್ಲ ಬಹಳಷ್ಟು ದೂರದಿಂದೆಲ್ಲ ಜನ ಬಂದಿದ್ದೀರಿ, ಬಹಳಷ್ಟು ಜನ ಹೊರಗಡೆ ರಮಾಕುಮಾರಿ